ನೋಡಿ ನಾಗಣ್ಣ ಕರ್ಕೊಂಡು ಬಂದರು ನನ್ನ ಮನೆಗೆ. ನಿಮ್ಮ ಆಶೀರ್ವಾದದಿಂದ ನಾನು ಆಟೋ ಬುಕ್ ಮಾಡಿಕೊಡು ಅಂದರೆ ಅವ್ರು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದಾರೆ ಗುರುಗಳೇ. ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳಿದ್ರು. 85 86 ಅಂದರೆ ಬನ್ನಿ ನಂತೆ ಇದೆ ಅಂತ ಬಂದು ಕರ್ಕೊಂಡು ಬಂದರು ಗುರುಗಳೇ. ನಾಗಪ್ಪಂಗೆ ಕರ್ಕೊಂಡು ಬಂದರು ಗುರುಗಳೇ. ನನಗೆ ನಮಸ್ಕಾರ ಗುರುಗಳೇ. ನಿಮ್ಗೆ ಸಾವಿರ ಎಷ್ಟು ಮಾಡಿದ್ರೂ ನಮಸ್ಕಾರ ಸಾಕಾಗಲ್ಲ ಗುರುಗಳೇ. ಅಮ್ಮ ನಮ್ಮ ನಾಗಣ್ಣನ ಕಳ್ಸಿದ್ರಲ್ಲ, ಇಂಥವ್ರು ನಿಮ್ಮ ಇಟ್ಕೋಬೇಕು ಗುರುಗಳೇ. ಯಾವಾಗಲೂ ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಎಲ್ಲೋದ್ರೂ ಕರ್ಕೊಂಡೋಗಿ ಇವ್ರನ್ನ ನಾಗಣ್ಣನ. ಗುರುಗಳು ನಮ್ಮಲ್ಲೇ ಇದ್ದಾರೆ ಅಮ್ಮ. ಗುರುಗಳು ನಮ್ಮಲ್ಲೇ ಇದ್ದಾರೆ, ನಮ್ಮ ಮನದಲ್ಲೇ ಇದ್ದಾರೆ. ದೇವರಿಗಿಂತ ಗುರುಗಳೇ ನಮಗೆ ದೇವರು. ಎತ್ತ ತಾಯಿಯೇ ದೇವರು, ನೀವೇ ನಮಗೆ ದೇವರು. ದಾರಿ ತೋರಿಸಿದ್ದಾರೆ ಹೌದಮ್ಮ. ಶರೀರ ಕೊಟ್ಟಿದ್ದಾನೆ. ದೇವರ ಪ್ರೇರಣೆಯಲ್ಲಿ ಗುರುಗಳು ಬಂದಿದ್ದಾರೆ. ಗುರುಗಳು ನಮ್ಮನ್ನ ಈ ದಾರಿಯಲ್ಲಿ ತಿಳುವಳಿಕೆಗಳು ಹೇಳಿ, ನಮ್ಮ ಒಂದು ಒಳ್ಳೆ ಮಾರ್ಗದಲ್ಲಿ ಹೇಳಿ, ದಾರಿ ಮಾರ್ಗವನ್ನು ತೋರಿಸ್ತಕ್ಕಂಥ ಆ ಒಂದು ಮಹಾತ್ಮ ಅಂತ ಹೇಳುವಲ್ಲ ನಾನು. ನಾವೇನೇನೋ ಮಾಡ್ತೀವಿ, ಗುರುಗಳು ತೋರಿಸಿದ ದಾರಿದಲ್ಲಿ ಹೋದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಖಂಡಿತ ಅಮ್ಮ, ಖಂಡಿತ ಖಂಡಿತ. ನಿಜನೂ ಸುಳ್ಳು. ನನಗಂತಲೂ ಈ ಗುರುಗಳು ಮಠ ಮಾನ್ಯ ಅಂತ ಅಂದರೆ ಯಾರಿಗೆ ಬೇಕಾಗಿಲ್ಲೋ ಗೊತ್ತಿಲ್ಲ. ಮೊದಲೇ ನೀವು ಗುರುಗಳು ಸಮವಾಗಿರೋರು, ಗುರುಗಳು ಫಸ್ಟು, ಆಮೇಲೆ ತಾಯಿ. ಇಂಥವ್ರ ಸೇವೆ ಸದಾ ನಮಗೆ ಯಾವಾಗಲೂ ಇರಲಿ. ಫಸ್ಟು ತಾಯಿ ಆದ್ಮೇಲೆ ಗುರುಗಳು. ನಮಸ್ಕಾರ. ಆದ್ಮೇಲೆ ಭಗವಂತ. ಹೌದು. ನಿಜವಾಗ್ಲೂ ನೀನು ತಪ್ಪು ತಿಳ್ಕೊಬೇಡ. ಹೌದು. ಫಸ್ಟು ತಾಯಿ ಸೇವೆ, ಆಮೇಲೆ ಗುರುಗಳ ಸೇವೆ, ಆಮೇಲೆ ದೇವರ ಸೇವೆ. ನಿಜವಾಗ್ಲು ಆ ಥರ ಗುರುಗಳು ಕೇಳಿ ಒಂದು ಮಾತು ಸುಳ್ಳಲ್ಲ. ಗುರುಗಳು ಕೇಳಿ ನಿಜವಾಗ್ಲು ಫಸ್ಟ್ ತಾಯಿನ ಮಾಡಿ ಇವತ್ತಿನ ಅಲ್ಲ. ನಿನ್ನ ಹೆಂಡತಿ ಬಂದ್ರು ಅವ್ರನ್ನ ನೋಡ್ಕೋಬೇಕು. ನೀನು ನಂಬ್ಕೊಂಡು ಬಂದಿರ್ತಾಳೆ, ಅವನು ನೋಡ್ಕೋಬೇಕು. ತಾಯಿನೂ ಇವತ್ತು ನನ್ನ ತಾಯಿ ಆದಂಥ ಇವತ್ತು ತಾಯಿಯ ಸೇವೆಯನ್ನ ಅವಕಾಶ ಸಿಕ್ತು ತಾಯಿಗೆ. ತಾಯಿ ಪಾದಾರ್ಪಣೆಗಳಿಂದ, ಸ್ವಾಮೀಜಿಯವರ ಪಾದಾರ್ಪಣೆಗಳಿಂದ ಇವತ್ತು ಈ ಸೇವೆ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರನಪ್ಪ ಗುರುಗಳೇ. ನಮಸ್ಕಾರ ನಾಗಣ್ಣ. ನಮಸ್ಕಾರ ನಿಮಗೆ.